ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ, ವಿಡಿಯೋನ ಕಂಟಿನ್ಯೂ ಮಾಡಿ. ಲೈಕ್ ಮಾಡಿದಾಗ ಹೈಪ್ ಅಂತ ಬರುತ್ತೆ ಆಪ್ಷನ್ನು, ಸೊ ಅದನ್ನು ಹೈಪ್ ಕೊಡಿ, ಸ್ವಲ್ಪ ಪಾಯಿಂಟ್ಸ್ನ ಕೊಟ್ಬಿಟ್ಟು ವಿಡಿಯೋನ ಕಂಟಿನ್ಯೂ ಮಾಡಿ. ಸೊ ಈ ವಿಡಿಯೋ ಬಂದು ದೀಪಾವಳಿ ಹಬ್ಬದ್ದು, ಅಂದರೆ ದೀಪಾವಳಿ ಹಬ್ಬದ ಹಿಂದಿನ ದಿವಸ ಇಲ್ಲಿ ಕೆನಡಾದಲ್ಲಿ ಕನ್ನಡದವರೆಲ್ಲ ಸೇರಿಬಿಟ್ಟು ದೀಪಾವಳಿ ಹಬ್ಬನ ಸೆಲೆಬ್ರೇಷನ್ ಮಾಡ್ಕೊತಾ ಇದ್ದೀವಿ. ಅಂದರೆ ಫಸ್ಟ್ ಟೈಮ್ ಕನ್ನಡ ಗ್ರೂಪಲ್ಲಿ ಏನೇ ಒಂದು ಫೆಸ್ಟಿವಲ್ ಆಗಲಿ ಈ ಥರ ಮಾಡ್ಕೊತಾ ಇರೋದು. ನಾರ್ಮಲಾಗಿ ಆಗತ್ತೆ ಪಾಟ್ಲಕ್ ಥರ ಆ ರೀತಿ ಮಾಡ್ಕೊತಾ ಇದ್ವಿ, ಬಟ್ ಈ ರೀತಿ ಯಾವತ್ತೂ ಮಾಡ್ಕೊಂಡಿಲ್ಲ. ನಾವು ಇದ್ದಿದ್ದಕ್ಕೆ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು 1 ವೀಕಲ್ಲೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಮಾಡ್ತಾಯಿದ್ದಿದ್ದು. ಸೊ ಹಾಗಾಗಿ ಯಾರು ಒಬ್ಬಟ್ಟು ಊಟನ ಹಾಕೇ ಇರಲಿಲ್ಲ ಎಲ್ಲಿನೂ. ಅಂದರೆ ಇಲ್ಲಿ ಬೇರೆ ಕಂಟ್ರಿಯಲ್ಲಿ ಬೇರೆ ಸ್ವೀಟ್ ಪಾಯಸ ಆ ರೀತಿ ಕೊಡ್ತಾಯಿದ್ರಾಗಲೂ ಒಬ್ಬಟ್ಟು ಊಟ ಯಾರೂ ಮಾಡಿರಲಿಲ್ಲ. ಅದಕ್ಕೆ ನಾವು ಸ್ಪೆಷಲಾಗಿರಲಿ ಅಂತೇಳ್ಬಿಟ್ಟು ಒಬ್ಬಟ್ಟು ಊಟ ಮಾಡೋಣ ಅಂತೇಳ್ಬಿಟ್ಟು ಹಬ್ಬದ ದಿನ ಅಂತೇಳ್ಬಿಟ್ಟು. ಸೊ ಅವತ್ತು ಮಾರ್ನಿಂಗೆ ಅಂದರೆ 100 ಒಬ್ಬಟ್ಟು ಮಾಡೋದು ತುಂಬ ಕಷ್ಟ ಅಲ್ವಾ. ಸೊ ಹಾಗಾಗಿ ಅವತ್ತು ಸ್ವಲ್ಪ ಸಾಟರ್ಡೇನೇ ಮಾಡಿಬಿಡೋಣ ಅಂತೇಳ್ಬಿಟ್ಟು ಇನ್ನು ನಾನು ಫಸ್ಟು ಶಿಲ್ಪ ಹಾಗೆ ರೇಖಾ ಅಂದ್ಕೊಂಡು ಮಾಡ್ತಾಯಿದ್ವಿ. ಆಮೇಲೆ ಬಿಂದು ಅವರು ನಾವು ಬಂದು ಜಾಯಿನ್ ಮಾಡ್ತೀವಿ, ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇನ್ನೊಬ್ಬರು ಶಿಲ್ಪ ಹಾಗೆ ಬಿಂದು ಇಬ್ಬರು ಬಂದರು. ಇನ್ನೊಬ್ಬರು ಬಂದಮೇಲೆ ಇನ್ನು ಸ್ವಲ್ಪ ಗಿಫ್ಟ್ ಪ್ಯಾಕೆಟ್, ರಿಟರ್ನ್ ಗಿಫ್ಟ್ ಹಂಗೆ ಬಂದಿರೋ ಮುತ್ತೈದರು ಕೊಡೋದಕ್ಕೆ ಅದು ಪ್ಯಾಕ್ ಮಾಡ್ತಾ ಇದ್ದಾರೆ. ಇಲ್ಲಿ ದೊಡ್ಡದು ಸ್ವಲ್ಪ ಒಂದು ಬೌಲ್ ಕೊಡು ಬಿಂದು, ಒಂದು ಬೌಲ್. ಹಸು ಇರುತ್ತಲ್ಲ ಅದನ್ನ ಪಿಚ್ವಾಯ್ ಪ್ರಿಂಟ್ಸ್ ಅಂತ ಕರೀತಾರೆ. ಪಿಚ್ವಾಯ್ ಅಂದ್ರೆ ಕೃಷ್ಣ. ತುಂಬ ಚೆನ್ನಾಗಿತ್ತು. ರಿಟರ್ನ್ ಗಿಫ್ಟ್ ಸಹ ಅಷ್ಟೇ ಸಡನ್, ಅಂದರೆ ಇನ್ನು 1 ಡೇ ಇದೆ ಅಷ್ಟೇ. ಇವತ್ತು ಫ್ರೈಡೇ ಈವ್ನಿಂಗ್ ತರಿಸಿದ್ದು, ಅದು ಬ್ರಾಂಪ್ಟನ್ನಿಂದ ತರಿಸಿದ್ದು. ಸೊ ತುಂಬ ಕಷ್ಟನೇ ಆಯಿತು, ಯಾಕಂದರೆ 1 ವೀಕಲ್ಲಿ ಅದು ನಾವು ಟ್ರಿಪ್ಪಲ್ಲಿ ಇದ್ಕೊಂಡು ಎಲ್ಲ ಥರ ಪ್ಲ್ಯಾನ್ ಮಾಡಿದ್ದು. 1 ವೀಕಲ್ಲಿ ಎಲ್ಲ ಪ್ಲ್ಯಾನ್ ಮಾಡಿ ಈ ಥರ ಮಾಡಲೇಬೇಕು ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇರೋದು. 1-2 ಡೇಸಲ್ಲಿ ನಾವು ಬಂದಿದ್ದು 2 ಡೇಸ್ಗೆ ಇದೆಲ್ಲ ಟ್ರಿಪ್ಪಿಂದ ಬಂದಿದ್ದು 2 ಡೇಸ್ಗೆ ಎಲ್ಲ ಸ್ಟಾರ್ಟ್ ಆಗಿದ್ದು ಮಾಡ್ಕೊಂಡಿದ್ದಕ್ಕೆ ಎಲ್ಲದನ್ನು. ಇನ್ನು ಅವಾಗ ಏನೇನು ಕೊಡಬೇಕು, ಮಕ್ಳಿಗೆ ಏನಾದರೂ ಗಿಫ್ಟ್ ಕೊಡಬೇಕಲ್ವ, ಆ ಥರ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಇನ್ನು ಬಂದಿರೋ ಮುತ್ತೈದರಿಗೆ ಎಲ್ಲರಿಗೂ ಅರ್ಶಿನ ಕುಂಕುಮದ ಜೊತೆ ಏನಾದರೂ ಕೊಡೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಸಾಟರ್ಡೇ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಶಿಲ್ಪ ಫಸ್ಟ್ 4ನೇ ಒಬ್ಬಟ್ಟ ಯಾವುದು ಒಬ್ಬಟ್ಟು ಮಾಡ್ತಾರೆ. ನೀನು ಮಾಡ್ತಾ ಇದ್ದ ಅಲ್ಲ ಶಿಲ್ಪ ಫಸ್ಟ್ ಟೈಮ್ ಒಬ್ಬಟ್ಟು ಮಾಡ್ತಾ ಇರೋದು ಪ್ರೂಫ್. ದೀಪಕ್ಕೆ ತೋರ್ಸು, ನೋಡ್ ನಾನು ಒಬ್ಬಟ್ಟು ಮಾಡಿದ್ದೀನಿ ಅಂತ. ಮಧ್ಯೆ ಒಂದು ಬ್ರೇಕ್ ತಗೊಂಡು ಮತ್ತೆ ರೇಖಾ ಬಂದು ಮಶ್ರೂಮ್ ಬಿರಿಯಾನಿ ಮಾಡಿದ್ಲು. ಸೊ ಅದನ್ನು ತಿಂದ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಆಲ್ಮೋಸ್ಟ್ ಎಲ್ಲ ಮುಗೀತು ಒಬ್ಬಟ್ಟೆಲ್ಲನೂ. ಒಬ್ಬೊಬ್ಬರು ಅಂದರೆ ಒಬ್ಬರು ತಟ್ಟೋದು, ಒಬ್ಬರು ಸುಡೋದು, ಕಂಟಿನ್ಯೂ ಆಗಿ ಮಾಡೋಕ್ಕೆ ಹೋಗಿಲ್ಲ, ಚೇಂಜ್ ಮಾಡ್ಕೊತಾ ಇದ್ವಿ. ಒಂದ್ಸಲಿ ಸ್ವಲ್ಪ ಹೊತ್ತು 1 ಅವರ್ ತಟ್ಟೋದು, ಆಮೇಲೆ 1 ಅವರ್ ಇದು ಒಬ್ಬಟ್ಟು ಸುಡೋದು, ಆ ರೀತಿ ಮಾಡ್ಕೊತಾ ಇದ್ವಿ. ಸೊ ಹಾಗಾಗಿ ಏನು ಕಷ್ಟ ಅನಿಸಿಲ್ಲ, ಎಲ್ಲರೂ ಹೆಲ್ಪ್ ಮಾಡ್ತಾ ಇದ್ವಲ್ಲ, ಒಂದು ಚೇಂಜ್ ಮಾಡ್ತಾ. ಸೊ ಏನು ಇಷ್ಟೊಂದು ಒಬ್ಬಟ್ಟು ಮಾಡಿದ್ದೀವಿ ಅಂತಲೂ ಗೊತ್ತಾಗಿಲ್ಲ. ಫಸ್ಟ್ ಟೈಮ್ ಇಷ್ಟೊಂದು ಒಬ್ಬಟ್ಟು ಮಾಡಿರೋದು, 100 ಒಬ್ಬಟ್ಸ್ ಕರೆಕ್ಟಾಗಿ ಮಾಡಿದ್ದು. ಇನ್ನು ಇವತ್ತು ಸ್ವಲ್ಪ ಮಕ್ಕಳೆಲ್ಲ ಇದ್ದೇ ಇರ್ತಾರೆ, ಇನ್ನು ಒಬ್ಬಟ್ಟು ಅಂದರೆ ತಿಂತಾರಲ್ವ. ಸೊ ಅದಕ್ಕೆ ಊಟ ಆದಮೇಲೆ ಮತ್ತೆ ಎಲ್ಲರೂ ಒಂದೊಂದು ಒಬ್ಬಟ್ಟು ತಿಂದ್ವಿ. ಯಾವ ರೀತಿ ಬಂದಿದೆ ಏನು ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಬಂದಿತ್ತು ಒಬ್ಬಟ್ಟು ಅಂತಲೂ. ಇನ್ನು ಒಬ್ಬಟ್ಟೆಲ್ಲ ಮಾಡಿದ್ದಾದಮೇಲೆ ಇನ್ನು ನಾಳೆ ಏನು ಸೀರೆ ಹಾಕ್ಕೋಬೇಕು ಏನು ಅಂತೆಲ್ಲ ಮಾತಾಡ್ಕೋಬೇಕಲ್ಲ, ಇರುತ್ತೆ ಅಲ್ವ ಹೆಂಗಸರ್ದು. ಸ್ವಲ್ಪ ಇನ್ನೂ 15 ಡೇಸಿಂದನೇ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ಇನ್ನೂ ಚೆನ್ನಾಗಿ ಪ್ಲ್ಯಾನ್ ಮಾಡ್ಬೋದಾಗಿತ್ತು ಅಂತೆಲ್ಲ ಮಾತಾಡ್ಕೊತಾ ಇದ್ವಿ ಇಲ್ಲೆಲ್ಲ. ಹಾಗೆ ಯಾವ ಸೀರೆ ಉಟ್ಕೋಬೇಕು ಅಂತ ಎಲ್ಲ ತೋರಿಸ್ತಾ ಇದ್ಲಿ ಇಲ್ಲಿ. ಚೆನ್ನಾಗಿದೆ. ಇದು ನೋಡಿದ್ದೆ ನಾನು ಹಾಕೊಂಡಿರೋದು. ಹರೇ ಕೃಷ್ಣ ಒಂದ್ಸಲ ಹಾಕಿದ್ಯಲ್ಲ, ಯಾವಾಗ ಹಾಕೊಂಡಿದ್ದೆ. Chuka, animal sini. Dia animal siapa?
ಚಪ್ಪು ಏನಿದೆ ಇನ್ನೂ ಮುಗ್ದ ಇಲ್ಲ, ಯಾವಾಗ ಹೋಗೋಣ ಅಂತ ಇದ್ದೀರಾ? ಮನೆಗೆ ಇನ್ನು ಇಲ್ಲಿ ನಾಳೆಗೆ ನಮಗೇನೇನು ಬೇಕೋ ಸ್ಯಾರಿ ಎಲ್ಲ ರೆಡಿ ಮಾಡ್ಕೋಬೇಕು. ಸೊ ಅದೆಲ್ಲ ರೆಡಿ ಮಾಡ್ಕೊಬಿಟ್ಟು ಇನ್ನು ಡೆಕೋರೇಷನ್ ಮಾಡೋದೆಲ್ಲ ಇದೇ ವಿಡಿಯೋದಲ್ಲಿರುತ್ತೆ. ಅಂದರೆ ಏನೇ ಪ್ರಿಪ್ರೇಷನ್ ಎಲ್ಲ ಇದೇ ವಿಡಿಯೋದಲ್ಲಿರುತ್ತೆ. ದೀಪಾವಳಿ ಎಲ್ಲ ಯಾವ ರೀತಿ ಮಾಡ್ಕೊಂಡ್ವಿ ಏನು ಅಂತ ಹೇಳ್ಬಿಟ್ಟು ಇನ್ನೊಂದು ವಿಡಿಯೋ ಮಾಡ್ತೀನಿ. ಸೊ ಇವಾಗ ನಾನು ಫ್ರೆಂಡಿಗೆಲ್ಲ ಸ್ಯಾರಿ ಎಲ್ಲ ರೆಡಿ ಮಾಡಿಕೊಟ್ವಲ್ಲ, ಇವಾಗ ನನ್ನ ಸ್ಯಾರಿ ಎಲ್ಲ ರೆಡಿ ಮಾಡ್ಕೋಬೇಕು. ಆದರೆ ಮಾಡ್ಕೊತೀನಿ, ಇಲ್ಲಾಂದರೆ ಡೈರೆಕ್ಟಾಗಿ ಕಟ್ಕೊಬಿಡ್ತೀನಿ. ಸೊ ನನಗೇನು ಈಸಿ ಸಾಫ್ಟ್ ಸಿಲ್ಕೆ ಏನು ಆವಾಗಿಂದ ಆವಾಗಾದರೂ ಕಟ್ಕೊಬಿಡ್ಬೋದು, ಆರಾಮಾಗಿರುತ್ತೆ ಅದು. ನೋಡ್ತೀನಿ, ಟೈಮ್ ಇಲ್ಲ ಇವಾಗ, ಯಾಕಂದರೆ ಬೇರೆ ಕೆಲಸಗಳೆಲ್ಲ ಇದ್ದಾವೆ. ಇನ್ನು ಜಿಶು ಬಟ್ಟೆ ಅವೆಲ್ಲ ಐರನ್ ಮಾಡ್ಕೋಬೇಕು, ಕೃತಿಕಾವು ಜಿಶು ಎಲ್ಲನೂ. ನೋಡೋಣ ಹೇಗಾಗುತ್ತೆ ಏನು ಅಂತ ಹೇಳ್ಬಿಟ್ಟು. ಸೊ ಇವಾಗ ಒಬ್ಬಟ್ಟೆಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಇನ್ನು ಮನೆ ಅಲ್ಲೆಲ್ಲ ಒಬ್ಬಟ್ಟು ತಿಂದ್ವಿ ಒಂದೊಂದು. ಸೊ ಹಾಗಾಗಿ ಎಲ್ಲರೂ ಲೈಟಾಗಿ ಬೇಕು ಅಂತ ಇದ್ದಾರೆ. ಅದಕ್ಕೆ ದೋಸೆ ಮಾಡಿಬಿಡೋಣ ಅನ್ಕೊತಾ ಇದ್ದೀನಿ. ದೋಸೆ ಮಾಡಿಬಿಡ್ತೀನಿ ಇವಾಗ. ಸೊ ನಾನು ಇದು ನೆಕ್ಸ್ಟ್ ವಿಡಿಯೋನ ಡೆಕೋರೇಷನ್ ಎಲ್ಲ ಯಾವ ರೀತಿ ಮಾಡ್ತೀವಿ ಏನು ಅಂತ ಹೇಳ್ಬಿಟ್ಟು ಇದರಲ್ಲೇ ಕಂಟಿನ್ಯೂ ಮಾಡ್ತೀನಿ, ನೋಡಿ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ಡೆಕೋರೇಷನ್ಗೆ ಬರೋಕ್ಕೆ ಹೇಳಿದ್ರು ರೇಖಾ. ಇನ್ನಿಬ್ಬರೇ ಅಂದರೆ ಆಗಲ್ಲ, ನೀನು ಬಾ ಅಂತೇಳಿದ್ರು. ಸರಿ ಸ್ವಲ್ಪ ಬೇಗನೆ ಹೋಗೋಣ ಅಂತೇಳ್ಬಿಟ್ಟು. ಓಟ್ಸ್ ಸ್ಮೂತಿ ಆದರೆ ಬೇಗ ಆಗೋಗುತ್ತಲ್ವ ಇನ್ನು ಬೇರೆ ತಿಂಡಿಗಿಂತನೂ. ಮಕ್ಕಳು ಅದು ಅಲ್ಲದೆ ನಾನು ಕೃತಿಕಾಗಿ ಆರಾಮಾಗಿ ತಿನ್ನಿಸ್ಬಿಡ್ಬೋದು, ಓಟ್ಸ್ ಸ್ಮೂತಿ ಆದರೆ ಕಷ್ಟ ಇರೋದಿಲ್ಲ. ಹಾಗಾಗಿ ನಾನು ಸ್ನಾನ ಮಾಡ್ಕೊಂಡ್ಬಂದು ಇನ್ನು ಯಾರೂ ಎದ್ದೊಳ್ಳಿಲ್ಲ, ಇನ್ನು ಜಿಶು ಎದ್ದೊಳಿದ್ದೆ ಅಷ್ಟೇ. ಅವ್ನಿಗೆ ಸ್ನಾನ ಮಾಡಿಸ್ಬಿಟ್ಟು ಇಲ್ಲಿ ಓಟ್ಸ್ ಸ್ಮೂತಿನ ರೆಡಿ ಮಾಡ್ತಾಯಿದ್ದೀನಿ. ಅವನು ಸ್ನಾನ ಎಲ್ಲ ಆದಮೇಲೆ ಅವನು ತಿನ್ಬಿಟ್ರೆ ಆಮೇಲೆ ನಾವೆಲ್ಲ ರೆಡಿ ಆದಮೇಲೆ ಕೃತಿಕಾಗೆ ಎಪ್ಸೋಣ ಅಂತ ಹೇಳ್ಬಿಟ್ಟು ಇನ್ನು ನಾವೆಲ್ಲ ರೆಡಿ ಆದ್ವಿ. ನಮ್ಮದೆಲ್ಲ ತಿಂಡಿ ಆದಮೇಲೆ ಕೃತಿಕಾ ಎದ್ದೊಳಿದು, ಇನ್ನು ಕೃತಿಕಾ ಎದ್ದೊಳಿದ್ಮೇಲೆ ತಿನ್ಬಿಟ್ಟು ಇನ್ನು ಹೋಗ್ತಾ ಇದ್ದೀವಿ. ಹಲೋ ಕಿಡ್ಸ್, ಎಲ್ಲಿಗೆ ಹೋಗ್ತಾ ಇರೋದು? ಲಡ್ಡು ಹೌಸ್ಗಲ್ವೋ? ದಿವಾಲಿ ಸೆಲೆಬ್ರೇಷನ್ಗೆ ಲಡ್ಡು ಹೌಸ್. ಓಕೆ, ಟೈಮ್ ಆಯ್ತು. ಅಮ್ಮ ಬುಟ್ಟೆ ಮರ್ತೋಗಿದ್ದಾಳೆ. ಅಮ್ಮ ಸ್ಟಿಕ್ಕರ್ ಮರ್ತೋಗ್ಬಿಟ್ಟಿದ್ದಾಳೆ. ಸರಿ ಹೋಗೋಣ. ಓಕೆ ಬಾಯ್. ಬರ್ತಾರೆ. ಬಟ್ 9 o'clock ಹೇಳಿದ್ರು. ಅಂದರೆ ನಾನು ಹೇಳಿದ್ದೆ ಸ್ವಲ್ಪ ನಂದು 10 o'clock ಆಗುತ್ತೆ, ಯಾಕಂದರೆ ಕೃತಿಕಾ ಎದ್ದೋಳಿ ಅವಳು ಸ್ನಾನ ಅವಳು ತಿಂಡಿ ಎಲ್ಲ ಆಗೋಷ್ಟಕ್ಕೆ 10 ಆಗುತ್ತೆ ನಾನು ಬರೋ ಅಷ್ಟೊತ್ತಿಗೆ ಅಂತ ಹೇಳಿದ್ದೆ. ಪರವಾಗಿಲ್ಲಪ್ಪ ನೀ ಯಾವಾಗಾದರೆ ಯಾವಾಗ ಅಂತ ಹೇಳಿದರು. ಹಿಂಗೆ ಕೃತಿಕಾ ನೋಡಿ ಸ್ವಲ್ಪ ನಿದ್ದೆಯಲ್ಲೇ ಇದ್ದಾಳೆ, ಇನ್ನು ತಲೆ ಸ್ನಾನ ಮಾಡಿದೆ ಅಲ್ಲ ಅವಳು. ಮತ್ತೆ ಕಾರಲ್ಲಿ ಕೂತ್ಕೊಂಡಿದ್ದ ತಕ್ಷಣ ನಿದ್ದೆ ಬರ್ತಾ ಇದೆ. ಇನ್ನು ಅಲ್ಲೋಗಿದ ತಕ್ಷಣ ಫುಲ್ ಆ್ಯಕ್ಟಿವ್ ಆದಳು. ಬಟ್ ನಾವು ಹೋಗೋ ಅಷ್ಟೊತ್ತಿಗೆ ಏನಾಯಿತು ಏನು ಅಂತ ಹೇಳ್ಬಿಟ್ಟು ಮುಂದೆ ತೋರಿಸ್ತೀನಿ ನಾನು. ಎಲ್ಲ ಆಲ್ಮೋಸ್ಟ್ ರೆಡಿ ಆಗೋಗಿತ್ತು ಡೆಕೋರೇಷನ್ ಎಲ್ಲನೂ. ಹಂಗ್ ಬರ್ಬಿಟ್ಟಿದ್ದೀರಾ? ನಾನು ಅದೇ ವೆಲ್ಕಮ್ ಅಂತ ಬರ್ಬಿಡೋಣ ಅನ್ಕೊಂಡೆ. ಬಿಡ್ಬೋದು. ಇಲ್ಲ, ಯೂಶಲ್ ಅಂದ್ರೆ ಹಿಂಗೆ ಹಾಕ್ಬಿಡೋಣ, ಅಂದ್ರೆ ಸ್ಟ್ರೈಟ್ ಇದೆ. ದೀಪ ಕಾಣಲ್ಲ. ಹೌದೇನ ಆಗೋಯ್ತು ಇಷ್ಟು ಬೇಗ? ಮತ್ತೆ ನಾವೆಲ್ಲ ರೆಡಿ ಆಗ್ಬೇಕು. 12 ಗಂಟೆ ಎಷ್ಟೊತ್ತಿಗೆ ಬಂದೆ? 9 ಅವ್ರು 9 ಗಂಟೆಗೆಲ್ಲ ಇದ್ರು, ನಾನು 9:20 ಬಂದೆ. ಹೌದಾ? ಮತ್ತೆ ಹೇಳಿದ್ರೆ ನಿಧಾನಕ್ಕೆ ಬರ್ತಾ ಇದ್ದಲ್ಲ, ರೆಡಿ ಆಗಿವೆ.
ನೋಡಿದ್ರಲ್ಲ, ನಾನು ಹೋಗೋ ಅಷ್ಟೊತ್ತಿಗೆ ಡೆಕೋರೇಷನ್ನೇ ಕಂಪ್ಲೀಟ್ ಮಾಡಿದ್ರು. ಇನ್ನು ನಾನು ಹೋಗಿ ಏನು ಮಾಡೂ ಇಲ್ಲ, ಎಲ್ಲ ರೆಡಿ ಮಾಡಿಟ್ಟು ಬಿಟ್ಟಿದ್ರು ಅವರೇನೆ. ರೇಖಾನು ಶಿಲ್ಪ ಇಬ್ಬರು ಬಂದು ಬೇಗ ಎಲ್ಲ ರೆಡಿ ಮಾಡಿದ್ದಾರೆ. ಮತ್ತೆ ಮನೆಗೆ ಹೋಗಿ ರೆಡಿ ಆಗಬೇಕಲ್ವ ಅಂತ ಹೇಳ್ಬಿಟ್ಟು ಇನ್ನು ನಾನು ರೆಡಿಯಾಗಿ ಬಂದಿರಲಿಲ್ಲ. ಅಲ್ಲಿ ಡೆಕೋರೇಷನ್ ಟೈಮ್ ರೆಡಿ ಆಗಿಬಿಟ್ಟು ಡೆಕೋರೇಷನ್ ಟೈಮಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಅದಾದಮೇಲೆ ಮಾಡೋಣ ಅಂದ್ಕೊಂಡೆ. ಬಟ್ ಎಲ್ಲ ರೆಡಿ ಆಗೋಗಿತ್ತಲ್ಲ ಡೆಕೋರೇಷನ್ ಎಲ್ಲ. ಇನ್ನು ರೇಖಾ ಮನೆ ಹತ್ರ ಡೈರೆಕ್ಟ್ ರೇಖಾ ಮನೆ ಹತ್ರ ಹೋಗ್ತಾ ಇದ್ದೀವಿ. ಬಟ್ ನನಗೋಸ್ಕರ ವಿಡಿಯೋ ಸಹ ಮಾಡಿಟ್ಕೊಂಡಿದ್ದಾರೆ ಡೆಕೋರೇಷನ್ ಮಾಡಿದ್ದೆಲ್ಲ ನಾನು. ಸೊ ಅದಕ್ಕೆ ಇನ್ನು ಅಲ್ಲೇನು ಕೆಲಸ ಇಲ್ಲ, ಹೋಗ್ಬಿಟ್ಟು ಬೇಗ ರೆಡಿ ಆಗಿ ಬರೋಣ. ಎಲ್ಲರೂ 12 o'clock ಎಲ್ಲ ಬರೋಕ್ಕೆ ಹೇಳಿದ್ದಾರೆ. ಸೊ ಹಾಗಾಗಿ ಬರೋಣ ಅಂತ ಹೇಳ್ಬಿಟ್ಟು ಇನ್ನು ಮನೆಗೆ ಹೋಗ್ತಾ ಇದ್ದೀನಿ. ರೇಖಾ ಮನೆಗೆ ಹೋಗಿದ ತಕ್ಷಣ ಇನ್ನು ಮಕ್ಕಳು ರೇಖಾ ಅವ್ರು ತಿಂಡಿ ಮಾಡಿರಲಿಲ್ಲ. ಸೊ ನಾವು ಮಾಡ್ಕೊಂಡ್ಬಂದಿದ್ವಿ. ಸರಿ ಅಂತೇಳಿ ಮತ್ತೆ ಸ್ವಲ್ಪ ರೈಸ್ ಇಟ್ಲು ರೇಖಾ. ಮಕ್ಕಳೆಲ್ಲ ಇಲ್ಲಿ ಸ್ವಲ್ಪ ಹೊತ್ತು ತಿಂದರೆ ಅಲ್ಲಿ ಈವ್ನಿಂಗ್ ಮಧ್ಯಾಹ್ನ ಲೇಟ್ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಮಕ್ಕಳು ಸ್ವಲ್ಪ ರೈಸ್ ತಿನ್ನಲಿ ಅಂತ ಹೇಳ್ಬಿಟ್ಟು ರೈಸು. ಇನ್ನು ಅವರೆಲ್ಲ ಸ್ಮೂತಿ ಎಲ್ಲ ಮಾಡ್ಕೊಂಡು ತಿಂದರು. ಇನ್ನು ನಾವೇನು ತಿಂದಿಲ್ಲ, ನಾವು ಆಲ್ರೆಡಿ ತಿಂದು ಬಂದಿದ್ವಲ್ಲ. ಕೃತಿಕಾಗೂ ಸ್ವಲ್ಪ ಅವರಪ್ಪ ರಸಮ್ಮನು ರೈಸ್ ತಿನ್ನಿಸಿದ್ರಂತೆ. ಸರಿ ಬಿಡು, ನನಗೂ ಸ್ವಲ್ಪ ಖುಷಿ ಆಯಿತು. ಆರಾಮಾಗಿ ಒಂದು 3 o'clockವರೆಗೂ ಆರಾಮಾಗಿರ್ತಲ್ಲ, ಊಟ ಮಾಡಿಲ್ಲ ಅಂತಲೂ ಅಂತ ಹೇಳ್ಬಿಟ್ಟು ಇನ್ನು ಅವಳದು ಊಟ ಆದಮೇಲೆ ರೆಡಿ ಮಾಡ್ತಾಯಿದ್ದೀನಿ. ಇದು ನಮ್ಮ ಅಕ್ಕ ಕೊಟ್ಟು ಕಳಿಸಿದ್ದೆಲ್ಲ ಕೃತಿಕಾಗೆ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಫಸ್ಟ್ ಟೈಮ್ ಆಗ್ತಾ ಇರೋದು ಈ ಡ್ರೆಸ್. ಇದೆಲ್ಲನೂ ಯಾವ ರೀತಿ ಕಾಣಿಸ್ತಾಳೆ ಏನು ಅಂದ್ಕೊಂಡೆ, ಬಟ್ ತುಂಬ ಮುದ್ದಾಗಿ ಕಾಣಿಸ್ತಾ ಇಲ್ಲ ಈ ಡ್ರೆಸ್ಸಲ್ಲಿ. 2 ಜುಟ್ಟೆಲ್ಲ ಹಾಕಿದರೆ ತೋರಿಸ್ತೀನಿ ನಾನು, ನಾಳೆ ವಿಡಿಯೋದಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಮಾಡಿದ್ವಿ ಏನು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಇದೆಲ್ಲ ಡೆಕೋರೇಷನ್ ಮಾಡಿದ್ದು ನಾವೆಲ್ಲ ಯಾವ ರೀತಿ ಅರೇಂಜ್ ಮಾಡಿಕೊಂಡ್ವಿ ಏನು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲೆಲ್ಲ ಇರೋದು. ಇನ್ನು ನಾವು ರೆಡಿಯಾಗಿ ಬರೋ ಅಷ್ಟೊತ್ತಿಗೆ ಇಲ್ಲಿ ವೆಲ್ಕಮ್ ಬೋರ್ಡ್ ಹತ್ರ ಸ್ವಲ್ಪ ರಂಗೋಲಿ ಥರ ಏನಾದರೂ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಅವಾಗ ಫ್ಲವರ್ಸ್ ತರಿಸಿ ರಂಗೋಲಿ ಥರ ಹಾಕ್ಕೊತಾ ಇದ್ದೆ. ಫ್ಲವರ್ಸ್ ಥರ ಅಂದರೆ ಫೋಟೋಸ್ಗೆ ಎಲ್ಲದಕ್ಕೂ ಚೆನ್ನಾಗಿ ಬರುತ್ತಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಒನ್ ಡೇಲಿ ಪ್ಲ್ಯಾನ್ ಮಾಡಿದ್ದು. ಆದರೂ ತುಂಬ ಚೆನ್ನಾಗಾಯಿತು. ಯಾವ ರೀತಿ ಆಯಿತು ಏನು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಎಷ್ಟು ಜನ ಬಂದಿದ್ದರು ಏನು ಅಂತ ಹೇಳ್ಬಿಟ್ಟು ಸಡನ್ ಪ್ಲ್ಯಾನ್ ಮಾಡಿದ್ರು ಎಷ್ಟೊಂದು ಜನ ಬಂದಿದ್ದರು. ತುಂಬ ಚೆನ್ನಾಗಿತ್ತು. ಸೊ ಇಲ್ಲಿನೆಲ್ಲ ಫ್ಲವರ್ಸಲ್ಲಿ ಇದೊಂದೇ ಇದ್ದಿತ್ತು ಡೆಕೋರೇಷನ್ ಮಾಡೋದೆಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗೋಗಿತ್ತು. ಇನ್ನು ಇದು ರೆಡಿ ಮಾಡಿಬಿಟ್ಟು ಅಷ್ಟೊತ್ತಿಗೆ ಎಲ್ಲರೂ ಬಂದರೂ. ಇನ್ನು ಇದೇ ವಿಡಿಯೋದಲ್ಲಿ ನಾನು ಮನೆಯಲ್ಲಿ ದೀಪಾವಳಿ ಯಾವ ರೀತಿ ಮಾಡಿಕೊಂಡೆ ಏನು ಅಂತ ಹೇಳ್ಬಿಟ್ಟು ಇದೇ ವಿಡಿಯೋದಲ್ಲೇ ಕಂಟಿನ್ಯೂ ಮಾಡ್ತೀನಿ. ಸೊ ಯಾಕಂದರೆ ನಾನು ಅಲ್ಲಿ ದೀಪಾವಳಿನ ನೆಕ್ಸ್ಟ್ ವಿಡಿಯೋ ಹಾಕ್ತೀನಲ್ವ, ಅದಕ್ಕಾಗಿ ನಾನು ಇಲ್ಲಿ ಮನೇಲಿ ಏನು ಅಷ್ಟು ಗ್ರ್ಯಾಂಡಾಗಿ ಮಾಡ್ಕೊಂಡಿಲ್ಲ, ಸುಮ್ಮನೆ ದೇವ್ರ ಪೂಜೆ ಮಾಡಿಕೊಂಡೆ ಅಷ್ಟೇ. ಇನ್ನು ದೇವ್ರ ಪೂಜೆ ಟೈಮಲ್ಲಿ ಏನಾದರೂ ನೈವೇದ್ಯ ಇಡಬೇಕಲ್ವ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ನಾನು ಪೇನಿ ಮಾಡ್ಕೊತಾ ಇದ್ದೀನಿ. ತುಂಬ ಜನ ದೀಪಾವಳಿಗೂ ಪೇನಿ ಮಾಡ್ತಾರೆ. ಸೊ ಹಾಗಾಗಿ ಅದು ನೆನಪಾಯಿತು, ಪೇನಿ ಇದೆಯಲ್ವ ಮನೆಯಲ್ಲಿ ಮಾಡೋಣ ಬಿಡು, ಅದೇ ಆಗುತ್ತೆ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಇನ್ನು ಪೇನಿಗೆ ಹಾಲೆಲ್ಲ ಬೇಕಲ್ವ, ಅದನ್ನೆಲ್ಲ ಬಾದಾಮಿ ಹಾಲೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ತುಂಬ ಚೆನ್ನಾಗಿರುತ್ತೆ ಪೇನಿ ಅಂತ, ನನ್ನ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಸರಿ ಇದು ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬಿಟ್ಟು ಇದು ಪೇನಿ ಮಾಡಿದೆ. ಬಟ್ ಪಿಸ್ತಾ ಇರಲಿಲ್ಲ, ಪಿಸ್ತಾ ಹಾಕಿದ್ದು ಇನ್ನೂ ಚೆನ್ನಾಗಿತ್ತು. ಇದೇ ಸಾಲ್ಟೆಡ್ ಇದೆ, ಅದು ಸಾಲ್ಟೆಡ್ ಪಿಸ್ತಾ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೇಂಜ್ ಆಗುತ್ತಲ್ವ, ಬೇಡ ಅಂತ ಹೇಳ್ಬಿಟ್ಟು ಬಾದಾಮಿ ಒಂದು ಹಾಕಿದೆ. ಇದೆಲ್ಲ ಆದಮೇಲೆ ಇನ್ನು ಜಿಶ್ರಿಗೆ ಸ್ಕೂಲ್ ಇತ್ತು. ಸೊ ಸ್ಕೂಲಿಂದ ಬಂದಮೇಲೆ ಇನ್ನು ಅವನಿಗೂ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ಆಮೇಲೆ ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ. ಈವ್ನಿಂಗು ಬೆಳಗ್ಗೆಯಿಂದ ಏನೂ ಮಾಡಿಲ್ಲ, ಸ್ವಲ್ಪ ಪಲಾವ್ ಮಾಡಿದ್ದೆ ಅಷ್ಟೇ, ಇನ್ನೇನು ಮಾಡೋಕ್ಕೋಗಿರಲಿಲ್ಲ. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪಲಾವ್ ಮಾಡಿಬಿಟ್ಟು ಇನ್ನು ಈವ್ನಿಂಗ್ ಬಂದು ಸ್ವಲ್ಪ ನೈವೇದ್ಯಕ್ಕೆ ಅಂತೇಳಿ ಪೇನಿ ಮಾಡಿಬಿಟ್ಟು ಇನ್ನು ಪೂಜೆ ಮಾಡ್ಕೊತಾ ಇದ್ದೀನಿ. ಸೊ ನಿಜವಾಗ್ಲೂ ದೀಪಾವಳಿ ಯಾವಾಗ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಯಾಕಂದರೆ 3 days ಸೋಮವಾರ, ಮಂಗಳವಾರ, ಬುಧವಾರ ಒಬ್ಬೊಬ್ಬರು ಒಂದೊಂದು ದಿನ ಮಾಡ್ತಾಯಿದ್ದಾರೆ. ಸೊ ಯಾವಾಗ ಮಾಡಬೇಕು ಅಂತಲೇ ನನಗೆ ಗೊತ್ತಾಗಿಲ್ಲ. ಅದಕ್ಕೆ ಅತ್ತೆಯವರು ಸೋಮವಾರ ಮಾಡಿದ್ರು, ಅಮ್ಮ ಅವರು ಬುಧವಾರ ಮಾಡ್ತಾಯಿದ್ದಾರೆ. ಅದಕ್ಕೆ ನಾನು ಮಧ್ಯ ಮಂಗಳವಾರ ಮಾಡಿಕೊಂಡೆ. ಸರಿ ಬಿಡು ಇವತ್ತು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ನಾನು ಮಂಗಳವಾರ ಮಾಡಿಕೊಂಡೆ. ನನಗೆ ಯಾವತ್ತು ಅನುಕೂಲ ಆದರೆ ಆವತ್ತು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಸೋಮವಾರನೇ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ಆ ದೀಪಾವಳಿ ಇದರಿಂದ ನನಗೆ ಸುಸ್ತಾಗಿತ್ತು, ಅದಕ್ಕೆ ಮಾಡೋಕ್ಕೋಗಿಲ್ಲ ನಾನು. ಗೋವಿಂದ ಚಕ ಗೋವಿಂದ ಬಾ ಚಿಕ್ಕ ಭದ್ರ ವಿಷ್ಣು.
ಇನ್ನು ಮನೆ ತುಂಬಾ ದೀಪ ಹಚ್ಚೋಕೆ ಹೋಗಿಲ್ಲ. ಲಾಸ್ಟ್ ಇಯರ್ ಆದರೆ ಫುಲ್ ಮನೆ ತುಂಬ ಹಚ್ಚಿದ್ದೆ. ಅವಾಗ ಪಾಪು ಚಿಕ್ಕವಳಲ್ವ ಕೃತಿಕಾ, ಏನು ಅಷ್ಟು ಕೇಳ್ತಾ ಇರಲಿಲ್ಲ. ಇವಾಗ ಫುಲ್ ಓಡಾಡ್ತಾ ಇದ್ದಾಳೆ, ಫುಲ್ಲೆಲ್ಲ ಆಫ್ ಮಾಡೋಕೆ ಹೋಗ್ತಾ ಇದ್ದಾಳೆ. ಅದಕ್ಕೆ ನಾನು ಒಂದು 2 ಪ್ಲೇಸ್ ಹತ್ರ ಇಟ್ಟೆ ಅಷ್ಟೇ, ಇನ್ನು ಜಾಸ್ತಿ ಇಡೋಕ್ಕೆ ಹೋಗಿಲ್ಲ. ಇನ್ನು ಮತ್ತೆ ಏನಾದರೂ ಪ್ರಾಬ್ಲಮ್ ಆದರೆ ಯಾಕೆ ಅಂತ ಹೇಳ್ಬಿಟ್ಟು ಇನ್ನು ದೇವ್ರ ಪೂಜೆ ಎಲ್ಲ ಆದಮೇಲೆ ಇನ್ನು ಮಕ್ಕಳಿಗೆಲ್ಲರಿಗೂ ಪ್ರಸಾದ ಕೊಟ್ಟೆ, ಪೇನಿ ಹಾಕ್ಕೊಟ್ಟೆ. ಅವರು ಅದೇ ತಿಂದರು. ನೈಟಿಗೆ ಸ್ವಲ್ಪ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದು ತಿಂದಮೇಲೆ ಅವ್ರು ನೋಡಿದ್ರೆ ಬೇಕು ಅಂದರೆ ಏನಾದರೂ ಅಡುಗೆ ಮಾಡೋಣ ಅಂದ್ಕೊಳ್ತಾ ಇದ್ದೀನಿ. ಸೊ ಇದು ಇಷ್ಟ ಆಗಿತ್ತು. ನಾವು ಈ ರೀತಿ ಮಾಡ್ಕೊಂಡ್ವಿ. ದೀಪಾವಳಿ ಸೆಲೆಬ್ರೇಷನ್ ಕನ್ನಡದವರೆಲ್ಲ ಯಾವ ರೀತಿ ಮಾಡಿದ್ರು ಏನು ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ವಿಡಿಯೋ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಡೈರೆಕ್ಟಾಗಿ ಇಡ್ತೀನಿ ಅದು ಏನೇನು ಮಾಡ್ತೀವಿ ಏನು ಅಂತ ಹೇಳ್ಬಿಟ್ಟು, ಅಡುಗೆ ಎಲ್ಲ ಯಾವ ರೀತಿ ಆಯಿತು ಏನು ಅಂತ ಎಲ್ಲ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಸೊ ಇದು ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ ವಿಡಿಯೋನ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.